ವಿಧಾನಸೌಧದ ಮುಂದೆ ಗಂಧದ ಗಿಡವನ್ನ ಕಡಿದು ರೈತರೊಬ್ಬರು ಹೈಡ್ರಾಮಾ ಮಾಡಿದ್ದಾರೆ. ಶ್ರೀಗಂಧಕ್ಕೆ ಸೂಕ್ತ ಬೆಲೆಯನ್ನ ನೀಡದ ಹಿನ್ನೆಲೆಯಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕ ವರ್ಷಗಳಿಂದ ಶ್ರೀಗಂಧವನ್ನ ಬೆಳೀತಾ ಇದ್ದಾರೆ ವಿಶ್ವಕುಮಾರ್. ಈ ವಿಶ್ವಕುಮಾರ್ ನಿಮಗೆ ನೆನಪಿರಬಹುದು, ಮೊನ್ನೆ ಭಾನುವಾರ ಚಿಕ್ಕಮಗಳೂರಿನ ತರೀಕೆರೆಯ ರೈತ ಇವರು ಮೊನ್ನೆ ಭಾನುವಾರ ತಮ್ಮದೇ ತಿಥಿ ಕಾರ್ಡನ್ನ ಮಾಡಿ ಅದನ್ನ ಅರಣ್ಯಾಧಿಕಾರಿಗಳಿಗೆ ಕೊಟ್ಟಿತ್ತು. ಅಂದ್ರೆ ಎಷ್ಟು ಸಾರಿ ಅಲೆದ್ರೂ ಅರಣ್ಯಾಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ತಮ್ಮ ಜಾಗವನ್ನ ಏನು ತೆಗೆದುಕೊಳ್ತಾ ಇದ್ದಾರೆ ಹೆದ್ದಾರಿ ನಿರ್ಮಾಣಕ್ಕೆ, ಆದ್ರೆ ಶ್ರೀಗಂಧದ ಗಿಡಕ್ಕೆ ಮಾತ್ರ ಸರಿಯಾದಂತಹ ಬೆಲೆಯನ್ನ ಕೊಡ್ತಾ ಇಲ್ಲ ಅನ್ನೋದು ವಿಶ್ವಕುಮಾರ್ ಅವರ ಆಕ್ರೋಶ ಆಗಿತ್ತು. ಈ ಹಿಂದೆಯೂ 2 ಬಾರಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾರೆ ಅವರು. ಇವತ್ತು ಸೀದಾ ವಿಧಾನಸೌಧಕ್ಕೆ ಬಂದಿದ್ರು. ವಿಧಾನಸೌಧದ ಮುಂಭಾಗ ಇದ್ದಂತಹ ಗಂಧದ ಗಿಡ ಏನಿದೆ ಅದನ್ನ ಕಡಿದಿದ್ದಾರೆ. ಆ ಮೂಲಕ ತಮ್ಮ ಆಕ್ರೋಶ, ತಮ್ಮ ಪ್ರತಿಭಟನೆಯನ್ನ ತೋರ್ಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕಾಗಿ ಇವರ ಮರವನ್ನ ಕಡಿದಿತ್ತು ಸರ್ಕಾರ, ಆದ್ರೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನ ಕೊಟ್ಟಿರಲಿಲ್ಲ. ಚಿಕ್ಕಮಗಳೂರು ಜಿಲ್ಲೆಯ ಹಳಿಯೂರು ಗ್ರಾಮದ ರೈತ ಈ ವಿಶ್ವಕುಮಾರ್ ಅವರು 300 ಮೀಟರ್ ವ್ಯಾಪ್ತಿಯ ಜಮೀನಿನಲ್ಲಿ ಸುಮಾರು 3000 ಶ್ರೀಗಂಧದ ಮರಗಳನ್ನ ಇವರು ಬೆಳೆದಿದ್ರು. ವಿಶ್ವಕುಮಾರ್ ಅವರ ಜಮೀನನ್ನ ಸರ್ಕಾರ ಸ್ವಾಧೀನಪಡಿಸಿಕೊಂಡಿತ್ತು. ಯಾಕಂದ್ರೆ ತುಮಕೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕಾಗಿ ಭೂಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಶ್ರೀಗಂಧದ ಮರಕ್ಕೆ ಮಾತ್ರ, ಪ್ರತಿ ಶ್ರೀಗಂಧದ ಮರಕ್ಕೆ ಕೇವಲ 420 ರೂಪಾಯಿ ಹಣವನ್ನ ಪರಿಹಾರವಾಗಿ ಸರ್ಕಾರ ಫಿಕ್ಸ್ ಮಾಡಿದೆ. ಹೀಗಾಗಿ ನ್ಯಾಯಯುತ ಬೆಲೆಗೆ ಆಗ್ರಹಿಸಿ ಕೋರ್ಟ್ ಮೆಟ್ಟಿಲೇರಿದ್ರು ರೈತ ವಿಶ್ವಕುಮಾರ್. ಕೋರ್ಟ್ ಆದೇಶ ಬರುವ ಮುನ್ನವೇ ಅಧಿಕಾರಿಗಳು ಹೋಗಿ ಮರವನ್ನ ಕಟಾವು ಮಾಡಿದ್ದಾರೆ. ಏಕಾಏಕಿ ಸುಮಾರು 30 ಶ್ರೀಗಂಧದ ಮರಗಳನ್ನ ಕತ್ತರಿಸಿದ್ದಾರೆ ಅಧಿಕಾರಿಗಳ ಈ ಕ್ರಮಕ್ಕೆ ಆಕ್ರೋಶಗೊಂಡಂತಹ ರೈತ ಇವತ್ತು ಸೀದಾ ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದಿದ್ದಾರೆ. ವಿಧಾನಸೌಧಕ್ಕೆ ಬಂದು ವಿಧಾನಸೌಧದ ಮುಂಭಾಗ ಇರುವಂತಹ ಗಂಧದ ಗಿಡ ಏನಿದೆ ಅದನ್ನ ಕತ್ತರಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಂಗಲ್ ಗೇಟ್ ಮುಂಭಾಗದಲ್ಲಿ ಶ್ರೀಗಂಧದ ಗಿಡವನ್ನ ಬೆಳೆಯಲಾಗಿತ್ತು, ಅದನ್ನ ಕತ್ತರಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಅಂದ್ರೆ 8ನೇ ತಾರೀಕು ಕೂಡ ನಿಮಗೆ ನೆನಪಿರಬಹುದು, ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿತ್ತು. ವಿಶ್ವಕುಮಾರ್ ಅವರು ತಮ್ಮದೇ ತಿಥಿ ಕಾರ್ಡನ್ನ ಮಾಡಿ ಅದನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಹಂಚಿದ್ರು. ಹೆಂಗೂ ನೀವು ಸ್ಪಂದಿಸ್ತಾ ಇಲ್ಲ, ನನಗೆ ಸೂಕ್ತ ಪರಿಹಾರವನ್ನ ಕೊಡ್ತಾ ಇಲ್ಲ, ನನಗೂ ಅಲ್ದು ಸಾಕಾಗಿದೆ, ಹಾಗಾಗಿ ನನ್ನ ತಿಥಿ ಕಾರ್ಯಕ್ಕೆ ಬನ್ನಿ ಅಂತ ಹೇಳಿ ಆ ತಿಥಿ ಕಾರ್ಯದ ಕಾರ್ಡನ್ನ ಕೊಟ್ಟಿದ್ರು. ಅದಾದ ನಂತರ ಆತ್ಮಹತ್ಯೆಗೂ ಕೂಡ 2 ಬಾರಿ ಯತ್ನ ಮಾಡಿದ್ದಾರೆ. ದಯಾಮರಣಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಯಾವುದಕ್ಕೂ ಸರ್ಕಾರ ಸ್ಪಂದಿಸದೇ ಇದ್ದಾಗ ಅದರ ಮಧ್ಯೆ ಇವರ ಶ್ರೀಗಂಧದ ಮರಗಳನ್ನ ಕಡಿದ್ರು ಅನ್ನುವಂಥ ಆಕ್ರೋಶದ ಕಾರಣಕ್ಕಾಗಿ, ಆ ನೋವಿನ ಕಾರಣಕ್ಕಾಗಿ ಸೀದಾ ಇವತ್ತು ವಿಧಾನಸೌಧದ ಮುಂಭಾಗಕ್ಕೆ ಬಂದು ಅಲ್ಲಿದ್ದಂತಹ ಶ್ರೀಗಂಧದ ಮರವನ್ನ ಕಡಿದು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಮೂಲಕ ಸರ್ಕಾರವನ್ನ, ಅಧಿಕಾರಿಗಳ ಗಮನವನ್ನ ಸೆಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಶ್ರೀಗಂಧದ ಬೆಳೆಗಾರ ವಿಶ್ವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.